केपीसीसी सहकार विभागाच्या राज्य अध्यक्षपदी नियुक्ती झाल्यानंतर पहिल्यांदा बसवकल्याण शहरात श्री धनराज ताळंपळी साहेब यांचे आगमन झाल्याने श्री धनराज ताळंपळी यांचे अभिमानी व मित्रमंडळाच्या वतीने भव्य बाईक रॅली व भव्य सत्कार समारंभ कार्यक्रम आयोजित बसवकल्याण येथील BKDB फंक्शन हॉल मध्ये कार्यक्रम संपन्न झाला। ससतापूर बंगला येथून फुलांनी सजविलेल्या खुल्या जीपमधून व JCB वरून पुष्पवृष्टी करण्यात आली। नंतर भव्य बाईक रॅली ससतापूर बंगला तिपरांत ते श्री बसवेश्वर सर्कल BKDB फंक्शन हॉल पर्यंत बाईक रॅली काढण्यात आली। डॉक्टर बाबासाहेब आंबेडकर चौकाजवळ निवृत्त सरकारी नोकरी संघाचे अध्यक्ष काशाप्पा बालकिल्ले यांच्या हस्ते सत्कार करण्यात आला व विविध ठिकाणीही सत्कार करण्यात आला। वाल्मिकी ऋषी यांच्या मूर्तीची पूजन, डॉक्टर बाबासाहेब आंबेडकर चौकातील पुतळ्याचे पूजन, शरण हरळया चौकातील मूर्तींचे पूजन, सांस्कृतिक नायक श्री महात्मा बसवेश्वर चौकातील मूर्तींचे पूजन करून BKDB फंक्शन हॉल मध्ये कार्यक्रम सत्कार समारंभ कार्यक्रम आयोजित करण्यात आला होता। यावेळी माजी मंत्री राजशेखर पाटील, विधान परिषद सदस्य डॉक्टर चंद्रशेखर पाटील, माजी विधान परिषद सदस्य अरविंद अळी, जिल्हा परिषद माजी सदस्य गुंडू रेड्डी, DCC बँकेचे उपाध्यक्ष अभिषेक पाटील, कर्नाटक मत्स्य उत्पादन निगमच्या अध्यक्ष माला बी नारायणराव, KPCC प्रधान कार्यदर्शी अब्दुल अनशेठ, रवी गायकवाड, बसवराज स्वामी व काँग्रेस पक्षाचे नेते कार्यकर्ते उपस्थित होते। प्रास्ताविक भाषण अर्जुन कणक यांनी केले। स्वागत व आभार प्रदर्शन नवलिंग पाटील यांनी केले। तस्मै श्री ಈಗ KPCC ರಾಜ್ಯದ ಸಹಕಾರ ರಾಜ್ಯಾಧ್ಯಕ್ಷರಾಗಿ ನಮ್ಮ ಹೆಮ್ಮೆಯ ಧನರಾಜ್ ತಾಳಂಪಳ್ಳಿ ಅವರ ಇವತ್ತು ನಾಗರಿಕ ಅಭಿನಂದನಾ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ। ಸಹಕಾರ ವಿಭಾಗ ಬೆಂಗಳೂರು ವೇದಿಕೆಯ ಎಲ್ಲಾ ಗಣ್ಯಾತಿ ದೊಡ್ಡ ಮಾದರಿಯೊಂದಿಗೆ ಈಗ ಅಭಿನಂದನಾ ಸಮಾರಂಭ ಸಾಕ್ಷಿ ಆಯಿತು। ರಾಜ್ಯ ಮಟ್ಟದ ಸಹಕಾರ ವಿಭಾಗದ ಅಧ್ಯಕ್ಷರಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಜಿ ಅವರು ಇವತ್ತು ಆದೇಶ ಮಾಡಿ ಇವತ್ತು ಬೆಂಗಳೂರು ಚಾಮರಾಜನಗರದಿಂದ ಔರಾದ್ವರೆಗೆ ಈ ಒಂದು ಸಹಕಾರ ರಂಗ ಗಟ್ಟಿ ಆಗಬೇಕು, ಇದರಿಂದ ಬಲಪಡಿಸಬೇಕು ಅಂತ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇವತ್ತು ಧನರಾಜ್ ತಾಳಂಪಳ್ಳಿ ಅವರ ಮೇಲೆ ಕೊಟ್ಟಿದ್ದಾರೆ। ಇವತ್ತ ಯಾವುದೇ ಒಂದು ಕಾರ್ಯ ಇವತ್ತು ಸ್ಟೇಟ್ ಅಧ್ಯಕ್ಷರಾಗಿ ನನಗನ್ನಿಸ್ತದ ತಾವು ಬೇಗ ಅಧಿಕಾರ ಸಿಕ್ಕಿದೆ ಎಂದು ನಾನು ಭಾವಿಸ್ತೀನಿ। ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಇದ್ರೂ ಕೂಡ ಅನೇಕ ಜನರಿಗೆ ಯಾವುದೇ ಒಂದು ಹುದ್ದೆ ಪಕ್ಷ ನಾಮಿನೇಟರು ಬಹಳ ಇದಿದೆ, ಆದರೂ ಕೂಡ ತಾವು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೋಡಿ
ತಮ್ಮ ಚಾಣಕ್ಯವನ್ನು ನೋಡಿ ನಮ್ಮ ಪಕ್ಷದ ಅಧ್ಯಕ್ಷರಂತ DK ಶಿವಕುಮಾರ್ ಸಾಹೇಬರು ಅದ್ರ ಜೊತೆಯಲ್ಲಿ ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಿಮ್ಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಮೊನ್ನೆ ಮಾತಾಡುವಾಗ ಹೇಳ್ತಾ ಇದ್ರು, ಇವತ್ತು ಯಾಕೆ ಬಸವ ಕಲ್ಯಾಣಕ್ಕೆ ಪ್ರಾರಂಭ ಮಾಡಬೇಕಾಗಿದೆ? ಇವತ್ತು ಬಸವ ಕಲ್ಯಾಣ ಒಂದು ನಾಗರಿಕರ ಸನ್ಮಾನ, ಇದು ಅಣ್ಣ ಬಸವಣ್ಣನ ಕರ್ಮಭೂಮಿ, ಇಲ್ಲಿಂದ ಪ್ರಾರಂಭ ಆಗ್ಬೇಕು ಅಂತ ಒಂದು ಕನಸು. ಇವತ್ತು ಇವೆಲ್ಲ ಅಭಿಮಾನಿಗಳನ್ನ ನೋಡಿದೆ. ಯಾಕಂದ್ರೆ ನಾನು ಬೆಳಗ್ಗೆ ನಾವೆಲ್ಲ ರಾತ್ರಿ ರಾಜ್ಯಾಧ್ಯಕ್ಷರು ಹೇಳ್ಬೇಕು ನಿಮ್ಗ, ನೋಡಪ್ಪ ನಾನು ಹಿಂದಿನ ಹಿಸ್ಟ್ರಿ ಎಲ್ಲ ನೋಡಿದೀನಿ, ಹಿಂದ್ ಯಾರೋ ಅಧ್ಯಕ್ಷಗಳು ಕೂಡ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿಲ್ಲ. ತಾಳಪಳ್ಳವರೇ, ನೀವು ಮಾಡಿದ್ಮ್ಯಾಗ ತಾವು ಹಗಲಿರುಳು ದುಡಿದಿ ಇವತ್ತು ಸಹಕಾರ ರಂಗ ಒಂದು ಏನಿದೆ ಅನ್ನೋದು ತೋರಿಸಿದ್ರಿ ಅಂತ ಅದು ಆಗ್ತಕ್ಕಂಥ ಕೆಲಸ ಅದು ನಿಮ್ಮಿಂದ ಆಗ್ಬೇಕು. ಯಾಕಂದ್ರೆ ಇದೆ ಈಗ ನೀವು ಪ್ರಾರಂಭ ಆಯ್ತು, ಈ ಚುನಾವಣೆ ಸಂದರ್ಭ ಅಂತ ಬೇರೆ ಬೇರೆ ಇರುತ್ತೆ. ಯಾಕಂದ್ರೆ ಇತಿಹಾಸದಲ್ಲಿ ಇಷ್ಟು ಜನ ಏನ್ ಬೈಕ್ ರ್ಯಾಲಿಯಿಂದ ಯಾಯಪಾಚಿ ಅವರು, ಕವಿರಾಜ್ ಅವರ ಎಲ್ಲರ ಮಾರ್ಗದರ್ಶನದಿಂದ ಎಲ್ಲ ಯುವಕರು ಹಿರಿಯರು ತಾವೆಲ್ಲ ಏನ್ ಬಂದಿದ್ರಿ, ತಾವು ಇವತ್ತು 8ನೇ ತಾರೀಕು ಇವತ್ತೇನನ್ನ ರಾಜ್ಯದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನೋಡಪ್ಪ ನೀನು ಕಾಂಗ್ರೆಸ್ ಪಕ್ಷದ ಸಹಕಾರ ಕ್ಷೇತ್ರದ ರಾಜ್ಯ ಅಧ್ಯಕ್ಷನಾಗಿದೆಯಾ, ನಾವು ಏನೇ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದ ಕೆಲಸಗಳನ್ನು ಕಾರ್ಯಗಳನ್ನು ಏನೇ ಮಾಡಬೇಕಾದ್ರೂ ಕೂಡ ಬಸವ ಕಲ್ಯಾಣದಿಂದನೇ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ನೀನು ಕೂಡ ಬಸವ ಕಲ್ಯಾಣಕ್ಕೆ ಹೋಗಿ ಬಸವ ಕಲ್ಯಾಣದ ಪುಣ್ಯಭೂಮಿ, ಕರ್ಮಭೂಮಿ, ಅನುಭವ ಮಂಟಪದ ಈ ದೇವಸ್ಥಾನದ ದರ್ಶನಗಳು ಪಡ್ಕೊಂಡು ನೀನು ಇಡೀ ಕರ್ನಾಟಕದ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ, ತಾಲೂಕದಲ್ಲಿ, ಹೋಬಳಿ ಮಟ್ಟದಲ್ಲಿ ಈ ನಮ್ಮ ಕಾಂಗ್ರೆಸ್ ಪಕ್ಷದವನ್ನು ಸದೃಢವಾಗಿ ಪ್ರತಿಯೊಂದು ಕೂಡ ಕಾಂಗ್ರೆಸ್ ಪಕ್ಷದ ಯಾವುದೇ ಈ ಸೊಸೈಟಿಗಳು ಇರ್ಬೋದು, BSSN ಸೊಸೈಟಿ ಇರ್ಬೋದು, ನಮ್ಮ ತಾಲೂಕಾ ಬ್ಯಾಂಕ್ ಇರ್ಬೋದು, ನಮ್ಮ DCC ಬ್ಯಾಂಕ್ ಇರ್ಬೋದು, ನಮ್ಮ BSSK ಶುಗರ್ ಫ್ಯಾಕ್ಟರಿಗಳು ಇರ್ಬೋದು, ಎಲ್ಲ ಕೋಆಪರೇಟಿವ್ ಸಂಘದಲ್ಲಿ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಬಹಳಷ್ಟು ದೊಡ್ಡ ವಿಸ್ತಾರವಾದ ಈ ಕಾಂಗ್ರೆಸ್ ಪಕ್ಷಕ್ಕೆ ಸಮಯ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ಒಂದು ಬೆನ್ನೆಲುಬಾಗಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂತ ಕೆಲಸ ನೀನು ಮಾಡಬೇಕು ಎಂಬ ನನಗೆ ನಮ್ಮ ರಾಜ್ಯದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕೂಡ ಯಾವುದೇ ಪಕ್ಷದಿಂದ ಎಲ್ಲಿ ಎಲೆಕ್ಷನ್ ಆಗೋದಿಲ್ಲ. ಅದಕ್ಕೆ BSSN ಸೊಸೈಟಿಯಲ್ಲಿ ಆಗ್ಬೋದು, BNJ ಆಗಿರ್ಬೋದು, DCC ಬ್ಯಾಂಕ್ ಅಲ್ಲಿ ಇರ್ಬೋದು, ನಮ್ಮ ಈಗ ಯಾವುದು ಎಲ್ಲ ಸೊಸೈಟಿಗಳು, ಪ್ರತಿಯೊಂದು ಸೊಸೈಟಿನಲ್ಲಿ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ನಮ್ಮ ಪಕ್ಷದ ಪ್ರತಿಯೊಬ್ಬ ಏನು ನಾಯಕರಿಗೆ ಒಂದು ಡೆವಲಪ್ ಮಾಡಬೇಕಾದ್ರೆ ಇದು ಒಂದು ಪ್ಲಾಟ್ಫಾರ್ಮ್ ಇದೆ. ಇಡೀ ರಾಜ್ಯದಲ್ಲಿ ನಾವು ಓಡಾಡಿ ಪಕ್ಷವನ್ನು ಸಂಘಟನೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ತಾವೆಲ್ಲ ತಾವು ನಮ್ಮ ಈಗ ತಾನೇ ನಮ್ಮ ಹಿರಿಯರು ಮಾಜಿ ಮಂತ್ರಿಗಳಾದ ರಾಜಶೇಖರ ಪಾಟೀಲ್ ಅವರು ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ, ಚಂದ್ರಶೇಖರ್ ಪಾಟೀಲ್ ಅವರ ಆಶೀರ್ವಾದದಿಂದ, ಭೀಮರಾವ್ ಪಾಟೀಲ್ ಅವರ ಆಶೀರ್ವಾದದಿಂದ ಇಡೀ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಜನ, ಎಲ್ಲ ಹಿರಿಯರ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಂದ